ಬೈಂದೂರು ವಿಧಾನಸಭಾ ಕ್ಷೇತ್ರದ ಕುಂದಾಪುರ ತಾಲೂಕಿನ ತಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಉಪ್ಪಿನಕುದ್ರು ಕುಳುವಿನ ಬಾಗಿಲು ಪ್ರದೇಶದಲ್ಲಿ ಮೂಲಭೂತ ಸೌಕರ್ಯಗಳು ಇನ್ನೂ ಮರೀಚಿಕೆಯಾಗಿವೆ. ಇದರಿಂದಾಗಿ ಸ್ಥಳೀಯರು ತೀವ್ರ ಸಂಕಷ್ಟ ಎದುರಿಸುವಂತಾಗಿದೆ. ಉಪ್ಪಿನಕುದ್ರು ಕಳುವಿನ ಬಾಗಿಲು ಪ್ರದೇಶದಲ್ಲಿ ಸೂಕ್ತ ರಸ್ತೆ ಸಂಪರ್ಕ ಇಲ್ಲದ ಕಾರಣ ಅನಾರೋಗ್ಯ ಪೀಡಿತರನ್ನು ಆಸ್ಪತ್ರೆಗೆ ಸಾಗಿಸುವುದೇ ದೊಡ್ಡ ಹರಸಾಹಸವಾಗಿದೆ. ಇತ್ತೀಚೆಗೆ ಸ್ಥಳೀಯರೊಬ್ಬರಿಗೆ ಹೃದಯಾಘಾತ ಸಂಭವಿಸಿದ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಈ ಸ್ಥಳಕ್ಕೆ ಬರಲು ದಾರಿ ಇಲ್ಲದೆ ಕುಟುಂಬಸ್ಥರು ಗೋಳಾಡಿದ್ದಾರೆ. ಕೊನೆಗೆ ಆಂಬ್ಯುಲೆನ್ಸ್ ಮೂಲಕ ಕೃಷಿ ಗದ್ದೆಯ ಮೇಲೆಯೇ ರೋಗಿಯನ್ನ ಆಸ್ಪತ್ರೆಗೆ ಸಾಗಿಸಲಾಯಿತು. ಗದ್ದೆಯಲ್ಲಿ ಆಂಬ್ಯುಲೆನ್ಸ್ ಸಂಚರಿಸುತ್ತಿರುವ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಸಾರ್ವಜನಿಕರಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಈ ಪ್ರದೇಶದಲ್ಲಿ ಸುಮಾರು 35ಕ್ಕೂ ಹೆಚ್ಚು ಕುಟುಂಬಗಳು ಇಂದಿಗೂ ರಸ್ತೆ ಸಂಪರ್ಕ ಇಲ್ಲದೆ ಬದುಕು ಸಾಗಿಸುತ್ತಿವೆ. ಅನಾರೋಗ್ಯ ಮಾತ್ರವಲ್ಲದೆ ಸಾವು ಸಂಭವಿಸಿದ್ರೂ ಅಂತ್ಯಕ್ರಿಯೆ ನಡೆಸಲು ಸೂಕ್ತ ವ್ಯವಸ್ಥೆ ಇಲ್ಲದ ಸ್ಥಿತಿ ಇದೆ ಅಂತ ಸ್ಥಳೀಯರು ದೂರಿದ್ದಾರೆ. ಸುಮಾರು 300ಕ್ಕೂ ಹೆಚ್ಚು ಮಂದಿ ಈ ಪ್ರದೇಶದಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲದೆ ಬದುಕ್ತಾ ಇರೋದಾಗಿ ಸ್ಥಳೀಯರು ತಿಳಿಸಿದ್ದಾರೆ. ಇವರಿಗೂ ಸಂಬಂಧಪಟ್ಟ ಇಲಾಖೆಗಳಿಂದ ಯಾವುದೇ ಸ್ಪಂದನೆ ದೊರಕಿಲ್ಲ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಮಾನವೀಯತೆಯನ್ನೇ ಮರೆತ ವ್ಯವಸ್ಥೆಯ ವಿರುದ್ಧ ಆಕ್ರೋಶ ರಸ್ತೆ ಸೇರಿದಂತೆ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಸರ್, ನಮ್ಮ ಪರಿಸ್ಥಿತಿಯನ್ನು ಕೇಳಿದ್ರೆ ನಾವೆಲ್ಲ ಇಲ್ಲಿ ಕೃಷಿಕರು. ಬಹಳ ವರ್ಷದಿಂದ ನಾವು ಹೈನುಗಾರಿಕೆ ಮಾಡ್ತಾ ಇತ್ತು. ಈ ಹಿಂದೆ ಹೈನುಗಾರಿಕೆ ಮಾಡೋದೇನು ಕೇಳಿದ್ರೆ ನಮಗೆ ರೋಡ್ ಮಾರ್ಗ ಇಲ್ದಿದ್ದವಾಗ ನಮ್ಮ ಕುಂದಾಪುರಕ್ಕೆ ನಾವು ಆ ಹಾಲನ್ನು ನಾವು ದೋಣಿಯ ಮುಖಾಂತರ ಕುಂದಾಪುರಕ್ಕೆ ನಾವು ಹಾಲನ್ನು ಸಾಗಿಸ್ತಾ ಇದ್ವಿ. ಈಗ ಯಾರು ಕೂಡ ದೋಣಿ ಮಾರ್ಗದಲ್ಲಿ ಹಾಲನ್ನು ಪರ್ಚೇಸ್ ಮಾಡೋರಿಲ್ಲ. ಪ್ರತಿಯೊಂದು ಕಡೆಯಲ್ಲೂ ಕೂಡ ಡೈರಿಯ ವ್ಯವಸ್ಥೆ ಇತ್ತು. ನಮ್ಮಲ್ಲೂ ಕೂಡ ಡೈರಿ ವ್ಯವಸ್ಥೆ ಇತ್ತು. ಆದರೆ ನಮಗೆ ಇಲ್ಲ 50 ಮನೆಗೆ ರೋಡಿನ ಮಾರ್ಗ ಇಲ್ಲ. ನಮಗೆ ನಡೆದಾಡಕ್ಕೆ ಮಾರ್ಗ ಇಲ್ಲ. ರೋಡಿನ ವ್ಯವಸ್ಥೆ ಇಲ್ದಿದ್ದಕ್ಕೋಸ್ಕರ ನಮ್ಗೆ 1.5 ಕಿಲೋಮೀಟರ್ ಡೈರಿ ಹೋಗ್ಲಿಕ್ಕೆ. ಆದರೆ ನಾವು ಹೈನುಗಾರಿಕೆಯಿಂದ ನಮಗೆ ಪ್ರತಿಯೊಂದು ದಿನವೂ ನಾವು ಪೇಪರಲ್ಲಿ ನೋಡ್ತೇವೆ, ಟಿವಿ ಮಾಧ್ಯಮದಲ್ಲಿ ನೋಡುತ್ತೆ, ಬಹಳಷ್ಟು ಉತ್ತೇಜನ ಕೊಡ್ತಾ ಇದ್ರು ಕೃಷಿಕರಿಗೆ. ಹೈನುಗಾರಿಕೆಯಲ್ಲಿ ಉತ್ತಮ ಲಾಭ ಇದೆ, ಪ್ರೋತ್ಸಾಹಧನ ಕೊಡ್ತಾ ಇದ್ರು ಅಂತ ನಮ್ಮ CM ಅವರು ಅಲ್ಲಿ ಘೋಷಣೆ ಮಾಡ್ತಾ ಇದ್ರು. ರೈತರಿಗೆ ಸಹಾಯಧನ ಹೆಚ್ಚಿಗೆ ಇತ್ತಣಿ. ಆದ್ರೆ ನಮಗೆ ಸಹಾಯಧನ ಕೇಳಿದ್ರೆ ನಾವೆಲ್ಲರೂ ಇವತ್ತಿನ ದಿವಸದಲ್ಲಿ ಈಗ ಒಂದು 6-7-8 ವರ್ಷದಿಂದ ಹೈನುಗಾರಿಕೆಯನ್ನು ಬಿಟ್ಟು ಯಾಕೆ ಬಿಟ್ಬಿಡುತ್ತೆ ಕೇಳಿದ್ರೆ, ನಮ್ಮ ದನಕ್ಕೆ ಆರೋಗ್ಯ ಸಮಸ್ಯೆ ಆಯ್ತು ಅನ್ನಿ ಹೇಳಿದ್ರೆ ಇಲ್ಲಿ ಕೂಡ ಒಂದು ಗೋ ಡಾಕ್ಟರ್ ಬರುವಂತ ವ್ಯವಸ್ಥೆನೂ ಇಲ್ಲ. ಡಾಕ್ಟರ್ ಕೂಡ ಬರುವುದಿಲ್ಲ ಪಶುಸಂಗೋಪನೆಗೆ. ಹಾಗೆ ನಮ್ಗೆ ಡೈರಿಯಲ್ಲಿ ಹಾಲು ಹೊತ್ಕೊಂಡು ಹೋಗ್ಲಿಕ್ಕೂ ಕೂಡ ಕಿಲೋಮೀಟರ್ ಗಟ್ಟಲೆ ನಮ್ದು 10-15 ಲೀಟರ್ ಹಾಲನ್ನು ರೆಡಿ ಮಾಡ್ಕೊಂಡು ತಗೊಂಡು ಹೋಗ್ಲಿಕ್ಕೆ ವಾಹನದ ವ್ಯವಸ್ಥೆ ಇಲ್ದಿಗೋಸ್ಕರ, ಮಾರ್ಗದ ವ್ಯವಸ್ಥೆ ಇಲ್ದಿಗೋಸ್ಕರ ವಾಹನ ಬರ್ತಾ ಇಲ್ಲ. ವಾಹನ ಬಂದವಾಗ ನಾವು ಇಲ್ಲಿಂದ ಡೈರಿಯಲ್ಲಿ ಹಾಲು ಹೊತ್ಕೊಂಡು ನಡೆದಾಡ್ಕೊಂಡು ಡೈರಿ ಹೋಗಿ ಬಪ್ಪರೊಳಗೆ ಅಲ್ಲಿ ಡೈರಿಯ ಟೈಮಿಂಗ್ ಸರಣಿ ಇರುತ್ತೆ. ದಿನಕ್ಕೆ 1 ಗಂಟೆ ಟೈಮ್, ಬೆಳಿಗ್ಗೆ 1 ಗಂಟೆ, ಸಂಜೆ 1 ಗಂಟೆ ಹಾಲು ತಗೊಂಡು ಆ ಹಾಲನ್ನು ಏನಾಗುತ್ತೆ, ನಾವು ಹೋಗೋರೊಳಗೆ ಡೈರಿ ಕ್ಲೋಸ್ ಆಗಿರುತ್ತೆ. ವಾಪಸ್ ಹೊತ್ಕೊಂಡು ಬರುದು. ನಮ್ಗೆ ಇಲ್ಲಿಗ ಹೈನುಗಾರಿಕೆಯೂ ನಿಂತು ಹೋಯ್ತು. ಆ ಹೈನುಗಾರಿಕೆಯಿಂದ ನಮ್ಗೆ ಬಹಳಷ್ಟು ಕೃಷಿಕರಿಗೆ ಗದ್ದೆಗೆ ಸಾವಯವ ಗೊಬ್ಬರವನ್ನ ಹಾಕ್ಲಿಕ್ಕೆ ನಮ್ಗೆ ಗೌರ್ಮೆಂಟ್ ರಹಿತ ಗೊಬ್ಬರ, ನಮ್ಗೆ ಈ ರಾಸಾಯನಿಕ ಗೊಬ್ಬರ ಬಳಸೋದನ್ನು ಬ್ಯಾನ್ ಮಾಡಿ ನಮ್ಗೆ ಈ ಕೊಟ್ಟಿಗೆ ಗೊಬ್ಬರವನ್ನು ನಾವು ಅಳವಡಿಸ್ಲಿಕ್ಕೆ ಅದು ಕೂಡ ನಮ್ಗೆ ಕಷ್ಟ ಆಯ್ತು. ಇವತ್ತಿನ ದಿವಸ ನಾವೆಲ್ಲ ಹಟ್ಟಿ ಬಾಗ್ಲಾಗ್ತದೆ. ನಮ್ಗೆ ಹೈನುಗಾರಿಕೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅನುದಾನ ಕೊಡ್ತಾರೆ, ತುಂಬಾ ಪ್ರೋತ್ಸಾಹಧನ ಕೊಡ್ತಾರೆ, ಆದ್ರೆ ಮಾರ್ಗದ ವ್ಯವಸ್ಥೆ ಇಲ್ಲ ನಮ್ಗೆ. ಹಾಗಾಗಿ ನಾವು ಅದನ್ನು ಕೂಡ ಎಲ್ಲ ನಾವು ಉದ್ಯೋಗ ಕಳ್ಕೊಂಡು ಇವತ್ತಿನ ದಿವಸ ಬರೀ ಕೂಲಿ ನಾಲಿ ಕೆಲಸ ಮಾಡ್ಕೊಂಡು ಜೀವನ ನಡೆಸ್ತಾ ಇತ್ತು ಸರ್.